ಇತಿಹಾಸದ ದುರಂತ ನಾಯಕರ ಕಥೆಗಳು. ಅವರು ಆರಂಭಿಸಿದ ಜಾಗ ಎಲ್ಲಿ ಗೊತ್ತಾ? ಜೋಸೆಫ್ ಸ್ಟಾಲಿನ್. ಸೋವಿಯತ್ ಯೂನಿಯನ್ನ ನಾಯಕನಾಗುವ ಮೊದಲು ಸ್ಟಾಲಿನ್ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದ. ಅವನು ರೈಲುಗಳು ಮತ್ತು ಬ್ಯಾಂಕ್ಗಳನ್ನು ದೋಚುತ್ತಿದ್ದ. ಶ್ರೀಮಂತ ಕುಟುಂಬಗಳನ್ನು ಅಪಹರಿಸಿ ವಿಮೋಚನಾ ಹಣ ಕೇಳುತ್ತಿದ್ದ. 1907ರಲ್ಲಿ ನಡೆದ ದೊಡ್ಡ ಲೂಟಿಯಲ್ಲಿ ಇಂದಿನ ಮೌಲ್ಯದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಆತ ಲೂಟಿ ಮಾಡಿದ್ದ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಅವನು ನಕಲಿ ಹೆಸರುಗಳನ್ನು ಬಳಸುತ್ತಿದ್ದ. ಅನೇಕ ಬಾರಿ ಜೈಲಿಗೆ ಹಾಕಲ್ಪಟ್ಟರೂ ಪ್ರತಿ ಸಾರಿ ತಪ್ಪಿಸಿಕೊಂಡು ಹೊರಬಂದಿದ್ದ. ಮುಸೋಲಿನಿ ತನ್ನ ಜೀವನವನ್ನು ಶಾಲಾ ಶಿಕ್ಷಕನಾಗಿ ಆರಂಭಿಸಿದ್ದ. ನಂತರ ರಾಜಕೀಯದ ಕಡೆಗೆ ತಿರುಗಿದ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಾಸಿಸುವಾಗ ಅವನು ದಾರಿದ್ರ್ಯದಲ್ಲಿ ಬದುಕಿದ ಮತ್ತು ಪ್ರತಿಭಟನೆಗಳು ಹಾಗೂ ಹಿಂಸಾತ್ಮಕ ಮುಷ್ಕರಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಲವು ಬಾರಿ ಬಂಧಿತನಾಗಿದ್ದ. ಕೊನೆಗೆ ಇಟಲಿಯ ಅತಿದೊಡ್ಡ ಸೋಷಲಿಸ್ಟ್ ಪತ್ರಿಕೆಯಾದ ಅವೆಂಟಿಯ ಸಂಪಾದಕನಾದ. ಅದೇ ಪತ್ರಿಕೆಯನ್ನು ತನ್ನ ಕ್ರಾಂತಿಕಾರಿ ಆಲೋಚನೆಗಳನ್ನು ಹರಡುವ ವೇದಿಕೆಯನ್ನಾಗಿಸಿದ್ದ. ಅಡಾಲ್ಫ್ ಹಿಟ್ಲರ್. ಹಿಟ್ಲರ್ ಮೊದಲಿಗೆ ಒಬ್ಬ ಕಲಾವಿದನಾಗಬೇಕೆಂದು ಕನಸನ್ನು ಕಂಡಿದ್ದ. ವಿಯೆನ್ನಾ ಕಲಾ ಅಕಾಡೆಮಿಗೆ 2 ಬಾರಿ ಅರ್ಜಿ ಹಾಕಿದ್ರೂ 2 ಬಾರಿಯೂ ತಿರಸ್ಕೃತನಾದ. ಆನಂತರ ವಿಯೆನ್ನಾದ ಬೀದಿಗಳಲ್ಲಿ ನಿರಾಶ್ರಿತನಾಗಿ ಬದುಕಿ ತನ್ನ ಚಿತ್ರಗಳ ಪೋಸ್ಟ್ ಕಾರ್ಡ್ಗಳನ್ನು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದ. ಅಂದು ಆತ ವಿಯೆನ್ನಾ ಅಕಾಡೆಮಿಯಲ್ಲಿ ತಿರಸ್ಕೃತನಾಗದಿದ್ರೆ ಮುಂದೆ ಲಕ್ಷಾಂತರ ಜನರ ಸಾವಿಗೆ ಕಾರಣವಾದ 2ನೇ ವಿಶ್ವಯುದ್ಧ ನಡೆಯುತ್ತಿರಲಿಲ್ಲವೇನೋ.